ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀವು ನೋಡ್ತೀವಿ ವಿನಯ್ ಟೆಕ್ಝೋನ್ ಚಾನಲ್. ನೋಡಿರಿ, ತುಂಬ ಜನಕ್ಕೆ ಈ ಒಂದು ಡೌಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಏನಂತೇಳಿ, ಯೂಟ್ಯೂಬಿಂದ ದುಡ್ಡನ್ನು ಅರ್ನ್ ಮಾಡ್ಬೋದಾ? ಮಾಡಿದರೆ ಎಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು? ನಾವು ಯೂಟ್ಯೂಬರ್ ಆಗ್ಬೋದಾ? ಯಾವ ರೀತಿ ನಾವು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು? ಈ ರೀತಿ ತುಂಬ ಪ್ರಶ್ನೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇದ್ರ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವೇ ಚಾನಲ್ಗೆ ಸಬ್ಸ್ಕ್ರೈಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗೋದಕ್ಕಂತರೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಯೂಟ್ಯೂಬಿಂದ ದುಡ್ಡನ್ನು ಅರ್ನ್ ಮಾಡಬಹುದಾ ಅಂತ ಕೇಳಿದ್ರೆ, ಹೌದು, ಯೂಟ್ಯೂಬಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು. ಆದರೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಎಷ್ಟಾದರೂ ಅರ್ನ್ ಮಾಡ್ಬೋದು. ಡಿಪೆಂಡ್ ಅಪಾನ್ ನಿಮ್ಮ ಒಂದು ವಿಡಿಯೋ ಯಾವ ರೀತಿ ಜನಕ್ಕೆ ರೀಚ್ ಆಗ್ತಾ ಇದೆ, ಯಾವ ರೀತಿ ಓಡ್ತಾ ಇದೆ, ಎಷ್ಟು ವ್ಯೂಸ್ ಬರ್ತಾ ಇದೆ, ಅದರ ಮೇಲ್ಗಡೆ ನಿಮ್ಮ ಒಂದು ರೆವಿನ್ಯೂ ಡಿಪೆಂಡ್ ಆಗಿರುತ್ತೆ. ಆದರೆ ಯೂಟ್ಯೂಬಿಂದ ದುಡ್ಡು ಬರಬೇಕಂತಂದರೆ ಕೆಲವೊಂದಿಷ್ಟು ಕ್ರೈಟೀರಿಯಾ, ಅದೇ ರೀತಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಇದು ಫಾಲೋ ಮಾಡಬೇಕು. ಅದಾದ ಮೇಲೆ ದುಡ್ಡು ಬರುತ್ತೆ. ಅದು ಏನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ಗೆ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ನಿಮ್ಮ ಹತ್ರ ಜಿಮೇಲ್ ಐಡಿ ಇರಬೇಕು. ಸೊ ಜಿಮೇಲ್ ಐಡಿ ಇಲ್ಲ ಅಂತಂದರೆ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಯಾವ ರೀತಿ ಜಿಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ. ಅದೇ ರೀತಿ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು ಕೂಡ ಮಾಡಿದ್ದೀನಿ. ಸೊ ಒಂದು 2 ವಿಡಿಯೋನ ನೋಡ್ಕೊಂಬನ್ನಿ. ಅದಾದಮೇಲೆ ಈ ವಿಡಿಯೋನ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ನೋಡ್ಕೊಂಬನ್ನಿ. ಅದಾದಮೇಲೆ ಆ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟು ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋಸ್ಗಳನ್ನ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಿ. ಅಂದರೆ ಡೈಲಿ ಒಂದು ವಿಡಿಯೋಸ್ಗಳನ್ನ ಹಾಕಬೇಕು, ಅದ್ರ ಮೇಲೆ ಡೈಲಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು. ಅಂಥ ಒಂದು ಟಾಪಿಕ್ನ ಆರಿಸ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇರುವಂಥದ್ದು. ಅಂದರೆ ಅದು ವ್ಲಾಗಿಂಗ್ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಮೋಟರ್ ವ್ಲಾಗಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಸೊ ಫ್ಯಾಷನ್ ರಿಲೇಟೆಡು ಅಥವಾ ಹೆಲ್ತ್ ಟಿಪ್ಸ್ನ ಕೊಡ್ತೀರಿ ಅಂತಂದರೆ ಬೇರೆ ಯಾವುದೇ ಆಗಿರ್ಬೋದು. ಸೊ ಆ ಒಂದು ಟಾಪಿಕ್ ಮೇಲೆ ನೀವು ಒಂಥರ ಮಾಸ್ಟರ್ ಆಗಬೇಕು ಅಂತ ಏನಿಲ್ಲ, ಆದರೆ ನೀವು ಅದರೊಳಗೆ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು, ಅದೇ ರೀತಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಹೊಂದಿರುವಂತಹ ಒಂದು ಟಾಪಿಕ್ನ ನೀವು ಆರಿಸ್ಕೊಂಡ್ಮೇಲೆ ನಿಮ್ಮ ಚಾನಲ್ಗೆ ಒಂದು ಯೂನಿಕ್ ನೇಮ್ನ ಸೆಟ್ ಮಾಡಿ ಆದಮೇಲೆ ಆ ಒಂದು ಟಾಪಿಕ್ ಮೇಲೆ ಒಂದು 2-3 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಟೈಟಲ್ಲು, ತಮ್ನೇಲು, ಅದೇ ರೀತಿ ಡಿಸ್ಕ್ರಿಪ್ಷನ್ ಇದನ್ನೆಲ್ಲ ಕರೆಕ್ಟಾಗಿ ಹಾಕಿ, ಅದಾದಮೇಲೆ ನಿಮ್ಮ ಒಂದು ರೂಲ್ಸ್ ಇರುತ್ತೆ. ಏನಪ್ಪ ಅಂತಂದರೆ, ಮೊನಿಟೈಸೇಷನ್ ಆನ್ ಆಗಬೇಕಂತಂದರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚಿಂಗ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು 1 ವರ್ಷದ ಒಳಗಡೆ. ಹೌದು, 1 ವರ್ಷದೊಳಗಡೆ ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಏನೂ ಆಗಲ್ಲ. ಸೊ ಅದು ಕಂಟಿನ್ಯೂ ಆಗುತ್ತೆ. ಸೊ ನೀವು 1 ವರ್ಷದೊಳಗಡೆ ಮಾಡ್ಕೋಬೋದು. ಅದು ಸ್ವಲ್ಪ ದಿನ ಲೇಟ್ ಆದರೂ ಪ್ರಾಬ್ಲಮ್ ಏನಾಗಲ್ಲ ನಿಮ್ಮ ಚಾನಲ್ಗೆ. ಸೊ ನೀವು ವಿಡಿಯೋಗಳು ಮಾಡ್ತಾ ಹೋಗಿ, ಗ್ಯಾರಂಟಿ 1 ವರ್ಷದ ಒಳಗಡೆ ಆಗುತ್ತೆ ನಿಮ್ಮದು ಮೊಟಿವೇಶನ್ ಆನು. ಸೊ ಆದರೆ ನೀವು ಮಾಡುವಂಥ ಕಂಟೆಂಟು, ನೀವು ಮಾಡುವಂತಹ ಒಂದು ವಿಡಿಯೋ ಏನಿದೆ ನೋಡಿ, ಅದು ಚೆನ್ನಾಗಿರಬೇಕು, ಜನಕ್ಕೆ ರೀಚ್ ಆಗಬೇಕು. ಅದೇ ರೀತಿ ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಒಂದು ಕಂಟೆಂಟು ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು, ಡೈಲಿ ವಿಡಿಯೋಗಳನ್ನ ಹಾಕ್ತಾ ಇರಬೇಕು. ಅಂದಾಗ ಮಾತ್ರ ನೀವು 1 ವರ್ಷ ಒಳಗಡೆ ಗ್ಯಾರಂಟಿ ನಿಮ್ಮ ಒಂದು 1000 ಸಬ್ಸ್ಕ್ರೈಬರ್ಸ್ 4000 ವಾಚಿಂಗ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊತೀರಿ. ಅದರ ಜೊತೆಗೆ ಇನ್ನೆರಡು ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ 2 ಸ್ಟೆಪ್ ವೆರಿಫಿಕೇಷನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ ಯಾವುದೇ ರೀತಿ ಅಂತ ಕಮ್ಯುನಿಟಿ ಗೈಡ್ಲೈನ್ಸ್ ಅಥವಾ ಸ್ಟ್ರೈಕ್ ಏನೂ ಇರಬಾರ್ದು ನಿಮ್ಮ ಚಾನಲಲ್ಲಿ. ಅಂದರೆ ನೀವು ಬೇರೆಯವರ ಒಂದು ವಿಡಿಯೋನಾಗಿರ್ಬೋದು ಅಥವಾ ಆಡಿಯೋ ಆಗಿರ್ಬೋದು ಕದ್ದು ನಿಮ್ಮ ವಿಡಿಯೋದಲ್ಲಿ ಹಾಕೊಂಡ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ನಿಮ್ಗೆ ಕೊಡ್ತಾರೆ, ಸ್ಟ್ರೈಕ್ನ ಕೊಡ್ತಾರೆ. ಸೊ ಯಾವ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ನಿಮ್ಮ ಒಂದು ಚಾನಲಲ್ಲಿ ಇರಬಾರ್ದು. ಇವು 4 ನಿಮ್ಗೆ ತೋರಿಸ್ತಾ ನೋಡಿ. ಇವು 4 ಟಿಕ್ ಮಾರ್ಕ್ ಆದಾಗ ನಿಮಗೆ ಅಪ್ಲೈ ನಾವು ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಅಪ್ಲೈ ಮಾಡ್ಕೋಬೇಕು ನೀವು ಮೊನಿಟೈಸೇಷನ್ಗೆ. ಸೊ ಮೊನಿಟೈಸೇಷನ್ ಅಪ್ಲೈ ಮಾಡಿಕೊಂಡು ಮತ್ತು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ಕೋಡ್ ಕಳಿಸ್ತಾರೆ ಅವರು. ವೆರಿಫಿಕೇಷನ್ ಮಾಡ್ತಾರೆ 2 ಸ್ಟೆಪ್ಪು. ಅದಾದಮೇಲೆ ನೀವು ನಿಮ್ಮ ಒಂದು ಆ್ಯಡ್ಸೆನ್ಸಲ್ಲಿ $10 ಆಗಬೇಕು. $10 ಆದಮೇಲೆ ಯೂಟ್ಯೂಬ್ ಆ್ಯಡ್ಸೆನ್ಸ್ ವತಿಯಿಂದ ನಿಮ್ಮೊಂದು ಕೋಡ್ ಕಳಿಸ್ತಾರೆ ನಿಮ್ಮ ಮನೆಗೆ. ಆ ಕೋಡ್ನ ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಹೋಗ್ಬಿಟ್ಟು ಆ ಕೋಡ್ನ ನೀವು ಎಂಟ್ರಿ ಮಾಡಬೇಕು. ಆವಾಗ ನಿಮ್ಮ ಒಂದು ವೆರಿಫಿಕೇಷನ್ ಆಗುತ್ತೆ. ಸೊ ಆವಾಗ $100 ಯಾವಾಗ ಆಗುತ್ತೆ ನೋಡಿ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ, ಆವಾಗ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿರ್ತಾರಲ್ಲ, ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದು ಬಿದ್ದೋಗುತ್ತೆ ಅಮೌಂಟು. ಸೊ ಈ ರೀತಿ ಯೂಟ್ಯೂಬಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ನೀವು ಏನಪ್ಪ ಅದು ಟಾಪಿಕ್ನ ಏನಿದೆ ನೋಡಿ, ಡೈಲಿ ಡೈಲಿ ವಿಡಿಯೋ ಹಾಕುವಂತಹ ಟಾಪಿಕ್ನ ಆರಿಸ್ಕೊಳ್ಳಿ. ಟ್ರೆಂಡಿಂಗ್ ಟಾಪಿಕ್ ಇರುವಂತಹ ಒಂದು ಟಾಪಿಕ್ನ ಆರಿಸ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇರುವಂತಹ ಒಂದು ಟಾಪಿಕ್ನ ಆರಿಸ್ಕೊಳ್ಳಿ. ಯಾಕಪ್ಪ ಅಂದರೆ ತುಂಬ ಜನ ಏನು ಮಾಡ್ಬಿಡ್ತಾರೆ, ಇದೊಂದು ಟ್ರೆಂಡಿಂಗ್ ಹೋಗ್ತಾ ಇದೆ ಅಥವಾ ಅದೊಂದು ಟ್ರೆಂಡಿಂಗ್ ಹೋಗ್ತಾ ಇದೆ ಅಂತೇಳ್ಬಿಟ್ಟು ಆ ಕಡೆ ಜಂಪ್ ಆಗ್ಬಿಡೋದು. ಸೊ ಅದನ್ನ ವಿಡಿಯೋಗೆ ಒಂದು 4 ವಿಡಿಯೋ ಮಾಡೋದು, ಈ ಒಂದು 4 ವಿಡಿಯೋ ಮಾಡೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನೀವು ಮೇನ್ ಏನಪ್ಪ ಅಂತಂದರೆ ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಡೈಲಿ ವಿಡಿಯೋಸ್ಗಳನ್ನ ಹಾಕ್ತಾ ಇರಬೇಕು. ಡೈಲಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಪ್ರತಿ ವಾರದಲ್ಲಿ 1, 2 ಅಥವಾ 3 ವಿಡಿಯೋನ ಹಾಕಿ.
ಅದೇ ರೀತಿ ನಿಮಗೆ ಅದರಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋ ಹಾಗೆ ಅದೇ ರೀತಿ ನಿಮಗೆ ಇಂಟ್ರೆಸ್ಟ್ ಇರುವಂಥ ಟಾಪಿಕ್ ಮೇಲೆ ಆರಿಸ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರಪ್ಪ ಅಂತಂದರೆ ಯಾವುದೋ ಒಂದು ಟ್ರೆಂಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ವಿಡಿಯೋಸ್ಗಳನ್ನ ಮಾಡೋದು, ಈ ವಿಡಿಯೋಸ್ಗಳನ್ನ ಮಾಡೋದು, ಈ ರೀತಿ ಮಾಡೋಕೋಬೇಡಿ. ಸೊ ಯಾಕಂದರೆ ನೀವು ನೋಡುವಂಥ ಆಡಿಯನ್ಸ್ ಏನು ನೋಡಿ ಅವ್ರದ್ದು ಒಂದು ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಯಾಕಂದರೆ ನೀವು ಮಾಡುವಂಥ ಕಂಟೆಂಟು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತಿರಲ್ವ, ಸೊ ಆ ಮೈಂಡ್ ಸೆಟ್ ಇರುವಂತಹ ಒಂದು ಸಬ್ಸ್ಕ್ರೈಬರ್ಸೇ ನಿಮ್ಗೆ ಸಿಗ್ತಾರೆ. ಸೊ ಅವರೇ ಡೈಲಿ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ. ಸೊ ನೀವು ಆ ಒಂದು ಟಾಪಿಕ್ನ ಬಿಟ್ಟು ಬೇರೆ ಟಾಪಿಕ್ನ ತೊಗೊಂಡ್ಬಿಟ್ಟ ತಕ್ಷಣ ಇವ್ರಿಗೆ ಒಂಥರ ಟ್ರಿಗರ್ ಆದಂಗೆ ಆಗ್ಬಿಡುತ್ತೆ. ಸೊ ಇವ್ರು ನೋಡೋಕೆ ಹೋಗಲ್ಲ, ಆಮೇಲೆ ಇವ್ರು ಬಿಟ್ಬಿಡ್ತಾರೆ, ಬೇರೆಯವರು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ಸಬ್ಸ್ಕ್ರೈಬರ್ಸ್ ಹಾಕಾರೆ, ಇವರು ಸಬ್ಸ್ಕ್ರೈಬರ್ಸ್ ಹಾಕಾರೆ. ಸೊ ನೀವು ಕಾನ್ಸ್ಟೆಂಟಾಗಿ ನೀವು ರೆಗ್ಯುಲರ್ ವ್ಯೂವರ್ಸ್ನ ನೀವು ಪಡ್ಕೊಳಕ್ಕಾಗಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬಟ್ ನಿಮಗೆ ರೆಗ್ಯುಲರ್ ವ್ಯೂವರ್ಸ್ ಸಿಗಲ್ಲ. ಹಾಗಾಗಿ ವ್ಯೂವ್ಸ್ ಎಲ್ಲ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ನೀವು ಚೂಸ್ ಮಾಡಿ ಅದರಾಗಿರುವಂಥ ಟ್ರೆಂಡಿಂಗ್ ಟಾಪಿಕ್ಸ್ಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ. ಅದೇ ರೀತಿ ತಮ್ನೇಲ್, ಟೈಟಲ್, ಅದೇ ರೀತಿ ಟ್ಯಾಗ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಹ್ಯಾಶ್ಟ್ಯಾಗು ಇದನ್ನೆಲ್ಲ ಕರೆಕ್ಟಾಗಿ ಹಾಕಿ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಸೊ ಈ ರೀತಿ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಆದರೆ ಎಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು ಅದನ್ನು ನಿಮಗೆ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಪರ್ಟಿಕ್ಯುಲರಾಗಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಒಂದು ಸಲ ಮೋಟಿವೇಶನ್ ಆನ್ ಆದಾಗ ಹೆಚ್ಚು ಕಮ್ಮಿ ನೀವು ಇವಾಗ ಒಂದು ಅಮೌಂಟ್ ಹೇಳ್ತೀನಿ ನೋಡಿ, ನಿಮಗೆ 1 ಮಿಲಿಯನ್ ಅಂದರೆ 10 ಲಕ್ಷ ಜನ ನಿಮ್ಮ ಒಂದು ಚಾನಲ್ ವೀಕ್ಷಿಸಿದರೆ, ಇದು ನಿಮ್ಮ ಒಂದು ವ್ಯೂಸ್ ಬಂದರೆ ನಿಮ್ಮ ಒಂದು ವಿಡಿಯೋಗೆ ಅಪ್ರಾಕ್ಸಿಮೇಟ್ಲಿ 30,000-40 ಸಾವಿರ ದುಡ್ಡು ಬರುತ್ತೆ. ಸೊ ಈ ರೀತಿ ನಿಮ್ಮ ಒಂದು ಮಂತಲ್ಲಿ, ಒಂದು ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಷ್ಟು ದುಡ್ಡು ಬರುತ್ತೆ? ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ ಈ ರೀತಿ ವ್ಯೂಸ್ ಹೋದರೆ ಸೊ ಅದನ್ನು ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 10 ಲಕ್ಷನ ಕಮ್ಮಿ ಬಂದರೆ ಸೊ ಅದು ಹೆಚ್ಚು ಕಮ್ಮಿ ಒಂದು 15-20 ಈ ರೀತಿ ಬರ್ತಾ ಇರುತ್ತೆ. ಸೊ ಆದಷ್ಟು ಜಾಸ್ತಿ ವ್ಯೂಸ್ ಯಾರಿಗೆ ಬರುತ್ತೆ ನೋಡಿ ಅವರಿಗೆಲ್ಲ ಜಾಸ್ತಿ ದುಡ್ಡು ಬರುತ್ತೆ. ಯಾರು ಜಾಸ್ತಿ ಕಮ್ಮಿ ವ್ಯೂಸ್ ಬರ್ತಾರೆ ಕಮ್ಮಿ ದುಡ್ಡು ಬರುತ್ತೆ. ಸೊ ಅದಕ್ಕೆ ನೀವು ಜಾಸ್ತಿ ವ್ಯೂಸು ಅಥವಾ ಜಾಸ್ತಿ ಸಬ್ಸ್ಕ್ರೈಬರ್ಸು ಇದ್ರ ಬಗ್ಗೆ ಚಿಂತೆ ಮಾಡಿಬಿಡಿ. ನೀವು ಟಾಪಿಕ್ ಮೇಲೆ ಫೋಕಸ್ ಮಾಡಿ, ಆಟೋಮೆಟಿಕ್ಕಾಗಿ ವ್ಯೂಸ್ ಬಂದೇ ಬರುತ್ತೆ, ಅದ್ರ ಜೊತೆ ದುಡ್ಡು ಬಂದೇ ಬರುತ್ತೆ. ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಲೇಬೇಕು, ದುಡ್ಡನ್ನು ಗಳಿಸ್ಬೇಕು ಅಂತ ನೀವು ಯೂಟ್ಯೂಬ್ ಬರೋದಾದರೆ ಸೊ ಸತ್ರು ಆಗಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಕಾನ್ಸಂಟ್ರೇಟೆಡ್ ಪೂರಾ ದುಡ್ಡು ಮೇಲೆ ಇರುತ್ತೆ. ಯಾವಾಗ ಬರುತ್ತೆ ಅಂತ ಅನ್ಕೊಂಡು ಕೂತ್ಬಿಡ್ತೀರಿ. ಅಂದರೆ ವಿಡಿಯೋಗಳ ಮೇಲೆ ನೀವು ಫೋಕಸ್ ಮಾಡೋಕ್ಕಾಗಲ್ಲ. ಬರೀ ಒಂದು 4-5 ವಿಡಿಯೋ ಹಾಕ್ಬಿಟ್ಟು ಅದಕ್ಕೆ ವ್ಯೂಸ್ ಬರ್ತಾಯಿಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ರೆ 10 ಪೈಸೆ ದುಡ್ಡು ಬರಲ್ಲ. ಅದೇ ರೀತಿ ನೀವು ತುಂಬ ಜನ ಏನು ಮಾಡ್ತಾರಪ್ಪ ಅಂತಂದರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಭಯ ಪಡ್ತಾರೆ. ಅಂದರೆ ಕ್ಯಾಮ್ರಾ ಮುಂದೆ ಬರಲ್ಲ, ಸುಮ್ಮನೆ ಬ್ಯಾಕ್ಗ್ರೌಂಡಲ್ಲಿ ಮಾತನಾಡೋದಾಗಿರ್ಬೋದು. ಸೊ ಈ ರೀತಿ ವಿಡಿಯೋಸ್ಗಳನ್ನ ಮಾಡ್ತಾರೆ, ಅದೂ ವರ್ಕ್ ಆಗುತ್ತೆ. ಬಟ್ ಕೆಲವೊಂದು ಸಲ ಏನಾಗ್ಬಿಡ್ತಪ್ಪ ಅಂದರೆ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲ್ ಹ್ಯಾಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವು ಬೇರೆ ಚಾನಲ್ನ ತೆಗಿತೀರಿ, ಆವಾಗ ಮತ್ತೆ ನೀವು ಝೀರೋಯಿಂದನೇ ಸ್ಕ್ರ್ಯಾಚಿಂದನೇ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಅದೇ ಸ್ಟ್ರಗಲ್ನ ಪಡಬೇಕಾಗುತ್ತೆ. ನಿಮ್ದೇನಾದರೂ ಫೇಸ್ ರೆಕಗ್ನೈಸ್ ಇದೆಪ್ಪ ಅಂತಂದರೆ ಸೊ ಸಡನ್ನಾಗಿ ನೀವು ಬೇರೆ ಚಾನಲ್ ಓಪನ್ ಮಾಡಿದ್ರು ಕೂಡ ಅಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾಕಂದರೆ ನಿಮ್ಮ ಫೇಸ್ ರೆಕಗ್ನೈಸ್ ಮಾಡಿರ್ತಾರಲ್ವ, ಸೊ ಪಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಆದರೆ ನೀವು ಫೇಸ್ ವಿಡಿಯೋಸ್ಗಳನ್ನ ಮಾಡಲ್ಲ, ನೀವು ಬರೀ ಬ್ಯಾಕ್ಗ್ರೌಂಡಲ್ಲಿ ಅಷ್ಟೇ ಮಾಡ್ತೀನಿ ಅಂತಂದರೆ ಸೊ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದು ತುಂಬ ಕಮ್ಮಿ ಬೇರೆ ಚಾನಲ್ ಓಪನ್ ಮಾಡಿಕೊಂಡ್ರೆ. ಸೊ ನೀವು ಆದಷ್ಟು ಕ್ಯಾಮ್ರಾ ಮುಂದೆ ಬರೋಕ್ಕೆ ಟ್ರೈ ಮಾಡಿ, ಕ್ಯಾಮ್ರಾ ಎದುರುಗಡೆ ಮಾತಾಡೋಕ್ಕೆ ಟ್ರೈ ಮಾಡಿ, ಅದರದ್ದು ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡಿ. ಸೊ ನೀವು ಗ್ಯಾರಂಟಿ ಯೂಟ್ಯೂಬಲ್ಲಿ ಗೆಲ್ಲಬಹುದು, ದುಡ್ಡನ್ನು ಅರ್ನ್ ಮಾಡ್ಬೋದು. ನೋಡಿ ಈಗ ತುಂಬ ಜನ ಯೂಟ್ಯೂಬಿಗೆ ಬರ್ತಾ ಇದ್ದಾರೆ. ಸೊ ಅದೇ ರೀತಿ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ತುಂಬ ಟಫ್ ಇದೆ. ನೀವು ಯಾವುದೇ ಕಾರಣಕ್ಕೂ ಫಿಲ್ಮ್ ಮ್ಯೂಸಿಕ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೋ ಒಂದು ವಿಡಿಯೋಸ್ಗಳನ್ನ ಎತ್ತಿ ನಮ್ಮ ವಿಡಿಯೋಸ್ಗಳು ಹಾಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡಬೇಡಿ. ಸೊ ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ. ಈ ತಪ್ಪನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ. 3 ಸ್ಟ್ರೈಕ್ ಬಂತಪ್ಪ ಅಂತಂದರೆ ನಿಮ್ಮ ಚಾನಲ್ಲು 6 ತಿಂಗಳ ಒಳಗಾಗಿ ನಿಮ್ಮ ಒಂದು ಚಾನಲ್ಲು ಡಿಲೀಟ್ ಆಗೋಗ್ಬಿಡುತ್ತೆ. ಚಾನ್ಸಸ್ ಅಲ್ಲ, ಡಿಲೀಟ್ ಆಗೋಗ್ಬಿಡುತ್ತೆ ನಿಮ್ಮ ಚಾನಲ್ಲು. ಸೊ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಚಾನಲ್ಗೆ ಬರಲ್ಲ. ನೀವು ಎಷ್ಟೇ ಮಿಲಿಯನ್ ಇರಲಿ, ನಾನು 2 ಮಿಲಿಯನ್, 3 ಮಿಲಿಯನ್ನು, 10 ಲಕ್ಷ, 20 ಲಕ್ಷ, 30 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ದೊಡ್ಡ ಯೂಟ್ಯೂಬರು, ಅದು ಯಾವುದೂ ಕನ್ಸಿಡರ್ ಆಗಲ್ಲ. ಸೊ ನಿಮ್ಮ ಚಾನಲಲ್ಲಿ ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂತಪ್ಪ ಅಂತಂದರೆ 3 ಸತತವಾಗಿ 6 ತಿಂಗಳ ಒಳಗಡೆ ನಿಮ್ಮ ಒಂದು ಚಾನಲ್ಲು ಡಿಲೀಟ್ ಆಗುತ್ತೆ. ಸೊ ಈ ಒಂದು ರೂಲ್ಸನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓನ್ ಕಂಟೆಂಟನ್ನು ಮಾಡಿ, ಓನಾಗಿ ಕಂಟೆಂಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನೋಡಿ ಹುಷಾರಾಗಿ ವಿಡಿಯೋಸ್ಗಳನ್ನ ಮಾಡಿ, ಈ ರೀತಿ ಚಲೋ ಕಂಟೆಂಟನ್ನು ಕೊಡಿ, ನೀವು ಗ್ಯಾರಂಟಿ ಯೂಟ್ಯೂಬಲ್ಲಿ ಬೆಳಿಬೋದು ಅಂತ ಹೇಳ್ತಾ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮತ್ತು ಮಾಡಿಬಿಡಿ ಅಂತ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಮುಂದಿನದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.